ಗದಗ ನಗರದ ಬಳಗಾನೂರು ಘನತ್ಯಾಜ್ಯ ನಿರ್ವಹಣಾ ಕೇಂದ್ರಕ್ಕೆ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಸ ವಿಲೇವಾರಿಯನ್ನು ವೈಜ್ಞಾನಿಕ ಹಾಗೂ ನಿಯಮಾನುಸಾರವಾಗಿ ನಿರ್ವಹಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಳಿಕ ನಗರದ ಹೊಸ ಬಸ್ ನಿಲ್ದಾಣ ಹಾಗೂ ಭೀಷ್ಮ ಕೆರೆಗೆ ದಿಢೀರ್ ಭೇಟಿ ನೀಡಿ ಅಲ್ಲಿನ ವಿವಿಧ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಸ್ಥಳದಲ್ಲಿದ್ದ ಅವ್ಯವಸ್ಥೆ ಕಂಡು ಅಸಮಾಧಾನ ವ್ಯಕ್ತಪಡಿಸಿದ ಉಪಲೋಕಾಯುಕ್ತರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ನಗರಸಭೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸಾರ್ವಜನಿಕರಿಗೆ ಉತ್ತಮ ಮೂಲಸೌಕರ್ಯ ಹಾಗೂ ಸ್ವಚ್ಛ ವಾತಾವರಣ ಕಲ್ಪಿಸಲು ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಪರಿಶೀಲನೆ ವೇಳೆ ಹಿರಿಯ ನ್ಯಾಯಾಧೀಶರು, ಆಪ್ತ ಕಾರ್ಯದರ್ಶಿ ಕಿರಣ್ ಪಿಎಂ ಪಾಟೀಲ್, ಸುನಿಲ್ ಕುಮಾರ್ ಆರ್, ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ನೀವು ನೋಡಿದಾಗ ಎಲ್ಲರೂ ಹೇಳಿದ್ರು, ದಿನ ಚೆನ್ನಾಗಿರಲ್ಲ ಸರ್, ಕಸರೇ ಇರುತ್ತೆ, ನೀವು ಬಂದಿದ್ದೀರಾ ಅಂತ ಇವತ್ತು ಕ್ಲೀನ್ ಮಾಡಿದ್ದಾರೆ ಅಂತಂದು ಹೇಳಿದ್ರು. ಅಲ್ಲಿ ಗಡಿಯಾರ ಇಲ್ಲ, ಆಮೇಲೆ ಆ ಲೆಟ್ರಿನ್ಸು ಅದನ್ನೆಲ್ಲನೂ ಕ್ಲೀನ್ಲಿನೆಸ್ ಭಾಳ ಕಮ್ಮಿ. ಸುತ್ತಮುತ್ತ ಜಾಗನೂ ನೋಡಿದೆ, ಅಲ್ಲೂ ಎಲ್ಲ ಕ್ಲೀನ್, ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಮಧ್ಯ ಇದ್ದಿದ್ದ ಕಸ ಎಲ್ಲನೂ ಕೊನೆಗೆ ಹಂಚಿಗೆ ತಳಿಸಿದ್ದಾರೆ. ಅದನ್ನ ಅವ್ರಿಗೂ ಭಾಳ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡಿ ಬಂದಿದ್ದೀನಿ. ಇವತ್ತೇ ಕೆಲಸ ಶುರು ಆಗಬೇಕು, ನಾಳೆನೇ ನನಗೆ ರಿಪೋರ್ಟ್ ಬರಬೇಕು, ನಾಳೆ ಸಾಯಂಕಾಲದೊಳಗೆ ರಿಪೋರ್ಟ್ ಬರಬೇಕು ಎಲ್ಲ ಕ್ಲೀನ್ ಮಾಡಿರೋದು. ಜೊತೆಗೆ ನಮ್ಮ ಆಫೀಸರ್ಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, 15 ದಿವಸಕ್ಕೊಂದ್ಸರಿ ಆ ಬಸ್ ಸ್ಟ್ಯಾಂಡು ಅಂಥ ಜಾಗಗಳು, ಹಾಸ್ಟೆಲ್ಲು ಇಂಥ ಕಡೆಗೆ ವಿಸಿಟ್ ಮಾಡಿ ನಾವು ಹೇಳಿರ್ತಕ್ಕಂಥ ಡೈರೆಕ್ಷನ್ಸ್ ಎಲ್ಲ ಕಂಪ್ಲೈ ಮಾಡ್ತಾ ಇದ್ದಾರಾ ಇಲ್ವಾ ಅಂತಂದು ಪರಿಶೀಲನೆ ಮಾಡಿ ನಮ್ಗೆ ವರದಿ ಕೊಡಬೇಕು.